ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತಂತೆ ಬಿಡ್ಲಾ? ನಡೀರಿ ಹೋಗೋಣ. ನನ್ ಮಗಳನ್ನ ಆ ಮನೇಲಿ ಒಂದು ಕ್ಷಣ ಇರಕ್ ನಾನ್ ಬಿಡಲ್ಲ. ಅವ್ಳು ಕಣ್ಣೀರ್ ಹಾಕೊಂಡು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ತಾಯಿಯಾಗಿ ನಾನ್ ಸುಮ್ಮನೆ ಆಗಲ್ಲ. ಬನ್ನಿ ಹೋಗೋಣ. ರೀ ನನ್ ಮಾತು ಕೇಳು. ನಾನ್ ನಿಮ್ ಮಾತ್ ಕೇಳಲ್ಲ. ಈಗ ನೀವ್ ಬರ್ತೀವ ಅಥವಾ ನಾನು ಹೋಗ್ಲೋ? ಇಲ್ಲ ರೈಟ್ ಹತ್ರ ಯಾಕೆ ಹೋಗಿಲ್ಲ ನೀವು? ಯಾವ ಕೆಲಸನ ಅರ್ಧಕ್ಕೆ ನಿಲ್ಬಾರ್ದು ಅಂತ ಹೇಳಿದೆ ತಾನು. ನಾನು ಏನಾಗ್ತಾ ಇದೆ ಅಂತ ಡೀಟೇಲ್ ಆಗಿ ನನಗೆ ಅಪ್ಡೇಟ್ ಮಾಡ್ಬೇಕು. ಏನಾಯ್ತಮ್ಮ? ಎಲ್ಲಿಗೆ ಹೋಗ್ತಾ ಇದ್ದೀಮ್ಮ? ಅಪ್ಪ, ಅದು ಅಮ್ಮು ಫೋನ್ ಮಾಡಿದ್ಲು, ಹೋಗಿ ಕರ್ಕೊಂಡೇ ಬರ್ತೀನಿ ಅಂತ ಹೋಗ್ತಿದ್ದಾಳೆ. ಅಮ್ಮಗೆ ಫೋನ್ ಮಾಡಿಕೊಡಿ. ಮಾವ, ಅವಳು ತುಂಬಾನೇ ನೊಂದ್ಕೊಂಡಿದ್ದಾಳು ಮಾವ. ಪಾಪ ಅಳ್ತಾ ಫೋನ್ ಮಾಡಿದ್ಲು. ನೀನು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಅಮ್ಮ, ಅಮ್ಮೋ, ನಾನು ಮಾತಾಡ್ತಾ ಇದ್ದೀನಿ ಕಣಮ್ಮ. ನೋಡು ನೋಡು ನೋಡು, ನೀನು ಅಳೋದನ್ನ ನಿಲ್ಲಿಸಿ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊ. ಮಕ್ಕಳಿಗೆ ಕಷ್ಟಗಳೇ ಗೊತ್ತಾಗದೇ ಇರೋ ಹಾಗೆ ಬೆಳೆಸೋದು ಅಪ್ಪ ಅಮ್ಮನ ಕರ್ತವ್ಯ. ಹಾಗೆ ಕಷ್ಟಗಳು ಬಂದಾಗ ಅಪ್ಪ ಅಮ್ಮನ್ನೇ ಅವಲಂಬಿಸ್ಕೊಂಡು ಬದುಕಬಾರ್ದು ಅನ್ನೋದು ಮಕ್ಕಳು ಗುಣ ಆಗಬೇಕು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ನೀನೀಗ ಆ ಮನೆಗೆ ಸೇರಿದವಳಲ್ವಾ? ಅಲ್ಲಿ ರೀತಿನ ಕಲ್ತ್ಕೋಬೇಕು ನೀನು. ಅದು ಬಿಟ್ಟು ಈ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಾಲ್ ಮಾಡಿ ಆಡೋದು ಒಳ್ಳೇದಲ್ಲಮ್ಮ. ಏನೇ ಬಂದರೂ ನಿಭಾಯಿಸೋದನ್ನು ಕಲಿಬೇಕು ನೀನು. ನಿನಗೆ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ಸೋದು ಸಹಜನೇ. ಖಂಡಿತ ಇನ್ನೊಂದು 2 ದಿನ ಬಿಟ್ಟು ನೀನು ಮನೆಗೆ ಬಾ. ಆದ್ರೆ ನೀನು ಒಬ್ಬಳೇ ಬರಬೇಡ, ಜೊತೆಲಿ ಸಂಜೀವನ್ನು ಕರ್ಕೊಂಡು ಬಾ. ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗು. ನಿನಗೂ ಸಮಾಧಾನ ಆಗುತ್ತೆ, ನಿಮ್ಮ ಅಪ್ಪ ಅಮ್ಮಗೂ ಸಂತೋಷ ಆಗುತ್ತೆ. ಆಗ ನಮಗೂ ಗೊಂದಲ ಆಗಲ್ಲ. ಅದು ಬಿಟ್ಟು ನೀನು ಹಿಂಗೆ ಹತ್ಕೊಂಡು ಸರಿ ರಾತ್ರಿ ಕಾಲ್ ಮಾಡಿಬಿಟ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗತ್ತಲ್ವಾ? ನಮಗೂ ಅಷ್ಟೇ ತುಂಬ ಗೊಂದಲ ಆಗುತ್ತೆ. ಯೋಚನೆ ಮಾಡಿ ಮಗು. ಅರ್ಥ ಆಯ್ತಾ ಅಮ್ಮು? ಮಲ್ಕೋಕಂದ, ಹೊತ್ತಾಯ್ತು. ಬಾಯ್. ನೀವು ಹೋಗಿ ಮಲ್ಕೊಳ್ಳಿ. ವಿಮಲಾ, ಚಿಂತೆ ಮಾಡಬೇಡ, ಅವಳು ಚೆನ್ನಾಗೇ ಇರ್ತಾಳೆ. ಲಕ್ಕಿ, ಬೇಗ ಬನ್ನಿ, ಗೋರಂಟಿ ಹಾಕಿಸ್ಕೊಳ್ಳಿ. ಬನ್ರಿ ನೀವು. ಲಕ್ಕಿ, ಬಂದೆ ಬಂದೆ ಬಂದೆ. ಏನಮ್ಮ? ಬಾರಿ, ಗೋರಂಟಿ ಹಾಕಿಸ್ಕೋವ. ಪಾತ್ರೆ ಎಲ್ಲ ತೊಳೆದಾಯ್ತಾ? ಆಮೇಲೆ ಏನು ಕೆಲಸ ಮಾಡಕ್ಕಾಗಲ್ಲ. ಗೋರಂಟಿನ ಈಗ ಯಾಕಮ್ಮ? ಗೋರಂಟಿ ಮಾಡಕ್ಕಿನ್ನು 1000 ಕೆಲಸ ಇದೆ. ಕೆಲಸ ಇದ್ದಿದ್ದೆ, ಆಮೇಲೆ ನೋಡ್ಕೊಂಡ್ರೆ ಕೂತ್ಕೋ. ಹಾ, ಮೇಘ ಮೇಘ ನೀನು ಬಾರೆ. ಏನಮ್ಮ? ಬಾರೆ, ಗೋರಂಟಿ ಹಾಕಿಸ್ಕೋ ಬಾ. ಗೋರಂಟಿನ ನಂಗ್ ಬೇಡಪ್ಪ. ಏಯ್ ಬಾ ಇಲ್ಲಿ. ಮೊಬೈಲ್ ನೋಡಕ್ಕಾಗಲ್ಲ ಅಂತ ಗೋರಂಟಿ ಬೇಡ ಅಂತಿದ್ಯಾ? ಬಾ, 2 ಗಂಟೆ ಮೊಬೈಲ್ ನೋಡದೇ ಇದ್ರೆ ದೇಶ ಇನ್ನು ಮುಳುಗೋಗಲ್ಲ. ನೀನ್ ಬಾ ಮಗಳೇ, ನಾನು ನಿಂಗೆ ಗೋರಂಟಿ ಹಾಕ್ತೇನೆ. ಕೂದ. ಮೇಘ ನೀನು ಬಾರೆ. ಫೋನ್ ಕೊಡಿ, ನೀನ್ ಗೋರಂಟಿ ಹಚ್ಚಿಸ್ಕೋ, ನಾನು 1 ಅವರ್ ಆಟ ಆಡ್ತೀನಿ. ಅಮ್ಮ ನೋಡಮ್ಮ ಇವನ್ನ. ಫೋನ್ ಕೊಡೋ. ಅಮ್ಮ, ಯಾವಾಗ್ಲೂ ಇವನು ಬಿಸಿಲಲ್ಲಿ ಅಲ್ದಾಡ್ತಿರ್ತಾನೆ. ಇವನ್ಗೂ ಗೋರಂಟಿ ಹಚ್ಚು, ಸ್ವಲ್ಪ ತಂಪಾಗುತ್ತೆ. ಅಮ್ಮ ಹೇಳ್ದಾಗ ನಾನು ಎಳ್ಳೆಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡ್ತೀನಿ ತಾನೆ, ನೀನು ಅದೇ ತರ ಹಚ್ಚಿಸ್ಕೊಂಡು ಸ್ನಾನ ಮಾಡು, ನೋಡೋಣ. ಬಂದ್ಬಿಡ್ತಾಳೆ ಸ್ಟೈಲ್ ಮಾಡ್ಕೊಂಡು. ತಲಾಟೆ, ಅಲ್ಲಿ 1-2 ಕಡ್ಡಿ ಇದೆ, ನಿಮ್ಮ ಅಪ್ಪನ್ ಕೊಡು.
ನನಗೆ ಈ ಗೋರಂಟಿ ನೋಡಿದಾಗೆಲ್ಲ ಈ ಲಕ್ಕಿ ಚಿಕ್ಕವಳಿದ್ದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಿದ್ದಿದ್ದೆ ನೆನಪಾಗತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ. ಅಮ್ಮ ನಂಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ ಅಮ್ಮ. ಬಿಡೆ, ನಿಮ್ಮಪ್ಪ ಇದನ್ನ ಈ ಕತೆಗಳನ್ನೆಲ್ಲ ಇನ್ನೆಷ್ಟು ದಿನ ಹೇಳ್ತಾರೆ. ಇದು ಲಕ್ಷ್ಮಿದು ಕೊನೆ ಗೋರಂಟಿ ಅಲ್ವಾ ಮನೆಯಲ್ಲಿ. ಲಕ್ಕಿ, ನಿನ್ ಚಿಕ್ಕ ವಯಸ್ಸಿನ ಕತೆಗಳೆಲ್ಲ ಏನೇನಿದೆ ಇವಾಗಲೇ ಕೇಳ್ಕೊಂಬಿಡು. ಆಮೇಲೆ ಈ ಮನೆಯಲ್ಲಿ ನೀನು ಇರಲ್ವಲ್ಲ, ಕುತ್ತಿಗೆ 3 ಗಂಟೆ ಬಿದ್ಮೇಲೆ ಜವಾಬ್ದಾರಿಗಳೆಲ್ಲ ನೇತಾಡ್ತಿರ್ತವೆ. ನೀನೇನು ಹಾರೈಸ್ತಿದ್ಯೋ ಹೆದರಿಸ್ತಿದ್ಯೋ? ಎರಡೂ ಅಲ್ಲ, ವಾಸ್ತವ ಹೀಗಿದೆ ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ಅಕ್ಕನ ಮದುವೆಗೆ ಇನ್ನೂ ಟೈಮ್ ಇದೆ ಅಲ್ಲ, ಆಗ ಗೋರಂಟಿ ಹಚ್ಚಲೇಬೇಕು ತಾನೆ. ಇದೇ ಕೊನೆ ಅಂತಿದೆಯಲ್ಲ. ಏ, ಅವಾಗ ನಾವು ಈ ತರ ಗೋರಂಟಿ ಹಾಕಕ್ಕಾಗತ್ತೇನ? ಬ್ಯೂಟಿ ಪಾರ್ಲರ್ನವ್ರು ಬರ್ತಾರೆ. ಹೇಗಿದ್ರು ದೊಡ್ಡ ಮನೆ ಮದ್ವೆ ಅಲ್ವಾ. ನಾನು ಮದುವೆ ಆಗಿ ಹೋದ್ರೂ ನಾನು ಈ ಮನೆ ಮಗಳೇ ಅಲ್ವಾ ಅಮ್ಮ. ನನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗೆಲ್ಲ ಬಂದು ಹೋಗ್ತೀನಿ. ನನಗೆ ಯಾವ ಕೊನೆ ಅನ್ನೋ ಮಾತೆಲ್ಲ. ಕರೆಕ್ಟಾಗಿ ಹೇಳ್ದೆ ನೋಡು. ಏನ್ ಕರೆಕ್ಟು? ಮದ್ವೆ ಆದ್ಮೇಲೆ ನಾನು ನಮ್ಮಮ್ಮನ ಮನೆಗೆ ಎಷ್ಟತಿ ಹೋಗಿದ್ದೀನಿ? ಇವೆಲ್ಲ ಮಾತಿಗಷ್ಟೇ ಚಂದ. ನಾನು ನಿನ್ನಂಗೆ ತಿಳ್ಕೊಂಡಿದ್ದೆ. ಸುಳ್ಳು ಭರವಸೆನಲ್ಲಿ ಬದುಕೋದ್ಕಿಂತ ವಾಸ್ತವ ತಿಳ್ಕೊಂಡು ಬದುಕೋದು ಒಳ್ಳೇದು ಲಕ್ಕಿ. ನೀನು ಏನೇನೋ ಹೇಳಿ ಇವಳನ್ನ ಹೆದರಿಸ್ಬೇಡ್ವೆ. ನೀನು ನಿನ್ನ ತವ್ರ ಮನೆಗೆ ನೀನೇ ಕಿತ್ತಾಡ್ಕೊಂಡು ಹೋಗ್ತಿಲ್ಲ ಅಷ್ಟೇ. ನೀನು ಹಾಗಲ್ಲ ಕಣೆ. ನೀನು ಯಾವಾಗ ಬೇಕಿದ್ರೂ ಬರ್ಬೋದು ಬಂಗಾರ. ಗಿಡ ಬೆಳೀತು ಅಂತ ಬೇರ್ ಕಿತ್ಕೊಂಡು ಹೋಗಕ್ಕಾಗತ್ತ? ನೀನು ಯಾವತ್ತಿದ್ರು ಈ ಮನೆ ಮಗಳು, ಮನೆ ಹಿರಿಮಗಳು. ಅಮ್ಮ, ನಾನಂತೂ ಮದ್ವೆ ಆಗಲ್ಲ. ಹಿಂಗೆ ಹೇಳಿದರೆ ಮದ್ವೆ ಮದ್ವೆ ಅನ್ನೋದು. ನನಗೆ ಈ ಮನೆ ಬಿಟ್ಟು ಹೋಗೋದನ್ನ ಯೋಚನೆ ಮಾಡಿದ್ರೇನೆ ಇಷ್ಟು ಸಂಕಟ ಆಗ್ತಿದೆ. ಪಾಪ ಅಮ್ಮ ಹೊತ್ತಿಗೆ ಮನೆಯವ್ರು ಎಲ್ಲರನ್ನೂ ಬಿಟ್ಟು ಬಂದಿದ್ದಾರೆ. ಅವ್ರಿಗಿನ್ನೆಷ್ಟು ಸಂಕಟ ಆಗ್ತಿರ್ಬಹುದು, ಎಷ್ಟು ಒಂಟಿ ಅನಿಸ್ತಿರ್ಬಹುದು. ಮಕ್ಕಳಿಗೆ ಕಷ್ಟಗಳೇ ಗೊತ್ತಾಗದೇ ಇರೋ ಹಾಗೆ ಬೆಳೆಸೋದು ಅಪ್ಪ ಅಮ್ಮನ ಕರ್ತವ್ಯ. ಹಾಗೆ ಕಷ್ಟಗಳು ಬಂದಾಗ ಅಪ್ಪ ಅಮ್ಮನ್ನೇ ಅವಲಂಬಿಸ್ಕೊಂಡು ಬದುಕಬಾರ್ದು ಅನ್ನೋದು ಮಕ್ಕಳ ಗುಣ ಆಗಬೇಕು.